ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಮಯಂತಿ, ಏನ್ ನೀನ್ ಮಾಡ್ತಿರೋ ಕೆಲಸ? ಅಮ್ಮನವ್ರು ಪೂಜೆ ಮಾಡಿದ ಅಕ್ಷತೆನ ಈ ರೀತಿ ನೆಲಕ್ ಬಿಸಾಕ್ತಾ ಇದೆಯಲ್ಲ, ಹಾಗ್ ಮಾಡ್ಬಾರ್ದು ದಮಯಂತಿ. ನೀನು ಮಧ್ಯದಲ್ಲಿ ಮಾತಾಡ್ಬೇಡ ಅನುಪಮ. ಎಲ್ರೂ ಸೇರ್ಕೊಂಡು ನನ್ನ ಹುಚ್ಚಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಕ್ಷತೆ ನೆಲಕ್ ಬಿಸಾಕಿ ಬರೋ ಅನಿಷ್ಟಕ್ಕಿಂತ ನಿನ್ನ ಕೈಯಿಂದ ಮಾಡ್ದೆ ಅಲ್ವಾ, ಅದು ಎಲ್ಲದಕ್ಕಿಂತ ದೊಡ್ಡ ಅನಿಷ್ಟ. ಏನ್ ನಡೆಯತ್ತೋ ಅಂತ ಪ್ರತಿ ಕ್ಷಣ ನಾನು ಭಯ ಪಡ್ತಾನೆ ಇರ್ತೀನಿ. ಅಮ್ಮ, ಹಾಗೆ ಹೇಳ್ಬೇಡಮ್ಮ. ಇದರಲ್ಲಿ ಅನುಪಮ ಅಮ್ಮ ತಪ್ಪೇನಿದೆ? ನಮ್ಮ ಮನೆಯಲ್ಲಿ ಎಲ್ರಿಗಿಂತ ದೊಡ್ಡವರು ಅಜ್ಜಿ ಮತ್ತೆ ತಾತ. ಅದಕ್ಕೆ ಮೊದಲು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೋದ್ವಿ. ಆದ್ರೆ ಅಜ್ಜಿ ಅನುಪಮ ಅಮ್ಮ ಹತ್ರ ಆಶೀರ್ವಾದ ತಗೊಳ್ಳಿ ಅಂದ್ರು, ಅದಕ್ಕೆ ತಗೊಂಡ್ವಿ. ಅವರು ಅನುಪಮನ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ದಾಗ್ಲೂ ಕೂಡ ನಿನ್ಗೆ ಈ ಅಮ್ಮ ನೆನ್ಪಾಗ್ಲಿಲ್ಲ ಅಲ್ವಾ? ಅಂದ್ರೆ ಅನುಪಮ ನನಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೋತಾಳೆ, ನನಗಿಂತ ಹೆಚ್ಚಾಗಿ ನೀನು ಚೆನ್ನಾಗಿರ್ಬೇಕು ಅಂತ ಕೇಳ್ಕೋತಾಳೆ. ಅದೇ ಅಲ್ವಾ ನಿನ್ನ ಉದ್ದೇಶ? ಅವ್ರು ನನ್ನನ್ನ ಹುಚ್ಚಿಯನ್ನಾಗಿ ಮಾಡ್ತಾ ಇರೋದೇ ನೀನ್ ಅವ್ರ ಕೈಯಲ್ಲಿ ಇದ್ಯಾ ಅನ್ನೋ ಧೈರ್ಯದಿಂದ ಕಣೋ. ಈ ಮನೇಲಿ ನನಗೆ ಯಾರೂ ಇಲ್ಲ. ಕಟ್ಕೊಂಡಿರೋ ಗಂಡನ ಜೊತೆಗೆ ಮಗನೂ ಸಹ ನಾನ್ ಯಾರಿಗೂ ಏನೂ ಅಲ್ಲ, ಒಂಟಿ ಆಗೋಗಿದ್ದೀನಿ. ಅಮ್ಮ, ಯಾಕಿಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಾ ಇದೀಯಾ? ನಿನಗಿದು ಚಿಕ್ಕ ವಿಷಯ ಆಗಿರಬಹುದು ಕಣೋ, ಆದ್ರೆ ಹೆತ್ತ ತಾಯಿಗೆ ಇದು ಎದೆ ಒಡೆದು ಹೋಗುವಂತ ವಿಷಯ. ಇನ್ನು ಯಾಕಾದ್ರೂ ಬದುಕಿದೀನೋ ಅನ್ನೋ ವಿಷಯ. ಏನಂದೆ ಶೌರ್ಯ? ಚಿಕ್ಕ ವಿಷಯನ ನಾನ್ ದೊಡ್ಡದ್ ಮಾಡ್ತಾ ಇದ್ದೀನ? ನೀನು ಪೂರ್ತಿಯಾಗಿ ಅವ್ರ ಥರನೇ ಮಾತಾಡ್ತಾ ಇದೀಯ ಕಣೋ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಬ್ಬದ ದಿನ ನನಗ್ ತುಂಬಾ ಒಳ್ಳೆ ಉಡುಗೊರೆ ಕೊಟ್ಬಿಟ್ಟೆ. ಅಮ್ಮ, ಮಹಾ ತಾಯಂದಿರ, ಈಗ ನಿಮಗ್ ಸಂತೋಷ ಆಗ್ತಿದ್ಯಾ? ನನ್ನ ಮಗ ನನ್ನ ಲೆಕ್ಕಿಸದೇ ಇರೋ ಹಾಗೆ ಮಾಡ್ಬಿಟ್ರಲ್ಲ. ನೀವು ಹೇಗಾದ್ರೂ ಇರಿ. ಹಲೋ ಮೇಡಮ್, ನಿಂತ್ಕೊಂಡು ಕನಸು ಕಾಣ್ತಿದ್ದೀರಾ ಹೇಗೆ? ಇದೆಲ್ಲ ಕನಸಾ? ನಿಜ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಏನಿಲ್ಲ ರೀ, ಏನೋ ಯೋಚನೆ ಅಷ್ಟೆ. ನಮಗೆ ಆಶೀರ್ವಾದ ಮಾಡಿ ಅಜ್ಜಿ. ಇರಪ್ಪ, ವಯಸ್ಸಿನಲ್ಲಿ ದೊಡ್ಡವರು ನಾವಿರ್ಬೋದು, ಆದ್ರೆ ಮಕ್ಕಳಿಗೆ ಹೆತ್ತ ತಾಯಿ, ಸೊಸೆಗೆ ಅತ್ತೆನೇ ಮೊದಲ ದೈವ. ಹೋಗಿ ನಿಮ್ಮ ಅಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೊಳ್ಳಿ. ಹೋಗಿ ಹೋಗಿ. ಆಶೀರ್ವಾದ ಮಾಡಮ್ಮ. ಅಪ್ಪ, ಅಕ್ಷತೆ ಹಾಕು ದಮಯಂತಿ. ಅಮ್ಮ,
ನೀವು ನಿಮ್ಮನೆ ಆಚಾರದ ಪ್ರಕಾರ ಅಮ್ಮನವರ ಸ್ತೋತ್ರನ ಪಠಿಸಿ ಅಮ್ಮನವ್ರಿಗೆ ಸಮರ್ಪಿಸಬೇಕು. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಪೂರ್ತಿ ಆಗುತ್ತೆ. ಆಗ್ಲಿ ಪುರೋಹಿತ್ರೆ. ಹಲೋ ಸರ್, ಡಿಜಿಪಿ ಅವರು ನಿಮ್ಮನ್ನ ಅರ್ಜೆಂಟಾಗಿ ಬರೋದಕ್ಕೆ ಹೇಳ್ತಿದ್ದಾರೆ. ಈಗ್ಲಾ? ಹೌದು ಸರ್. ಸರಿ, ಬರ್ತೀನಿ. ಓಕೆ ಸರ್. ಈ ಟೈಮಲ್ಲಿ ಎಲ್ಲಿ ಹೊರಟೆ ಶೌರ್ಯ? ಏನೋ ಅರ್ಜೆಂಟ್ ಕೆಲಸ ಇದೆಯಂತೆಪ್ಪ. ಡಿಜಿಪಿ ಅವರು ಬರೋಕ್ ಹೇಳಿದಾರಂತೆ. ಕಲ್ಯಾಣಿ, ನೀನ್ ಪೂಜೆ ಮಾಡ್ತಾ ಇರೋ. ಪೂಜೆ ಮುಗಿಯೋದ್ರೊಳಗೆ ನಾನು ಬಂದ್ಬಿಡ್ತೀನಿ. ಹೋಗ್ಲೇಬೇಕಾ ಆಫೀಸರ್? ಹೋಗ್ಲೇಬೇಕು. ಸಂಪದ, ಕೈಗೇನಾಯ್ತು? ಏನಿ ಬ್ಯಾಂಡೇಜ್? ಚಿಕ್ಕ ಗಾಯ ಅಷ್ಟೇ. ಇಷ್ಟು ದೊಡ್ಡ ಬ್ಯಾಂಡೇಜ್ ಇದೆ, ಚಿಕ್ಕ ಗಾಯ ಅಂತಿದೆಯಲ್ಲ? ಯಾಕೆ ಅಂದ್ರೆ ಸಂಪದಾಗಿ ಚಿಕ್ಕ ಗಾಯ ಆದ್ರೂ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಸಂಪದ ಅಂದ್ರೆ ನನಗೆ ಪ್ರಾಣ. ಶೌರಿನಂತ ಗಂಡ ಸಿಗೋದು ನಿನ್ನ ಅದೃಷ್ಟ. ಯಾವ ಜನ್ಮದಲ್ಲೋ ಏನೋ ಪುಣ್ಯ ಮಾಡಿರ್ತೀಯ. ಹೆಂಡತಿನ ಪ್ರಾಣಕ್ಕೆ ಪ್ರಾಣವಾಗಿ ನೋಡ್ಕೊಳ್ಳೋ ಗಂಡ ಸಿಕ್ಕಿದಾನೆ. ಅದಕ್ಕಿಂತ ಅದೃಷ್ಟ ಏನ್ ಬೇಕು? ನಮ್ಮಮ್ಮಂಗೆ ಹೊಡಿತ್ಯಾ? ದುಡ್ಡುಗೋಸ್ಕರ ನೀಚ ಕೆಲಸ ಮಾಡೋ ನಿಮ್ಮಮ್ಮ ಬೇಕಾ? ನನಗೆ ನಮ್ಮಮ್ಮನೇ ಬೇಕು. ಏನೇ ನೀನ್ ಸಾಯಿಸೋದು? ನನ್ನಲ್ಲಿರೋ ರಾಕ್ಷಸನ ಅನಾವಶ್ಯಕವಾಗಿ ಎಬ್ಸಿದ್ಯಾ? ನೀನು ಅಗತ್ಯ ಇಲ್ಲ, ನಿನ್ ಪ್ರೀತಿನೂ ಅಗತ್ಯ ಇಲ್ಲ. ನನಗೆ ನಿನಗಿಂತ ಅಂದವಾಗಿರೋರು ಸಿಗ್ತಾರೆ. ಅಷ್ಟಕ್ಕೂ ನೀನು ಈ ಮನೆಯಲ್ಲಿ ನನ್ನ ಜೀವನದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಹುಡುಕ್ತಾ ನಿನ್ ಹಳೆ ಗಂಡನ ಹತ್ರನೇ ಹೋಗ್ತೀಯೋ? ಇಲ್ಲಾಂದ್ರೆ ಮುಖ ತೋರ್ಸಕ್ಕಾಗದೆ ಎಲ್ಲಾದ್ರೂ ಸಾಯ್ತೀಯೋ? ಸಾಯಿ, ನಡಿ ಹೊರಗಡೆ. ಆಗಲಿ ಸರ್. ಓಕೆ ಸರ್, ನಾನು ಮಾತಾಡ್ತೀನಿ ಸರ್. ವಾಸು, ಡಿಜಿಪಿ ಸರ್ ಇನ್ನೂ ಬಂದಿಲ್ವಾ? ಸರ್ ಜೊತೆನೆ ಮಾತಾಡ್ತಿದ್ದೆ. ಯಾವುದೋ ಅರ್ಜೆಂಟ್ ವರ್ಕ್ ಬಂದಿದೆಯಂತೆ. 2 ಅವರ್ಸ್ ಆದ್ಮೇಲೆ ಬರ್ತೀನಿ ಅಂದರು. 2 ಅವರ್ಸಾ? ಏನಾದರೂ ಅರ್ಜೆಂಟ್ ಕೆಲಸ ಇದೆಯಾ ಶೌರ್ಯ? ಹೇಳಿದ್ನಲ್ಲ, ಮನೇಲಿ ಪೂಜೆ ಇದೆ ಅಂತ. ಫೈಲ್ ಅರ್ಜೆಂಟಾಗಿ ಬೇಕು ಅಂದ್ರು ತಗೊಂಡು ಬಂದೆ. ಹೋಗ್ಲಿ, ಒಂದು ಕೆಲಸ ಮಾಡು, ಫೈಲ್ ಕೊಟ್ಟು ನೀನು ಹೋಗು. ಸರ್ ಬಂದ ಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ವಾಸು. ರಾಬರಿ ಡೀಟೇಲ್ಸ್ ಎಲ್ಲ ಇದೆ ತಾನೆ? ಯಾ, ಕ್ಲಿಯರ್ ಆಗಿದೆ. ಓಕೆ, ನೀನು ಹೊರಡು ಶೌರ್ಯ. ಥ್ಯಾಂಕ್ ಯು ವಾಸು. ಕಲ್ಯಾಣಿ ಮತ್ತೆ ಮನೆಯವರೆಲ್ಲ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ.
ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ, ನಿನ್ನ ನಂಬಿ ನಿನ್ಗೋಸ್ಕರ ಜೀವನನೇ ಬೇಡ ಅನ್ಕೊಂಡ್ ಬಂದಿದ್ದಕ್ಕೆ, ನನ್ನ ಪ್ರೀತಿಸೋ ಗಂಡನ್ನ, ನಾನು ಹೆತ್ತ ಮಗುನ ಬಿಟ್ಟು ನಿನ್ನ ಪ್ರೀತಿನೇ ಬೇಕು ಅಂತ ಬಂದಿದ್ದಕ್ಕೆ ನನಗೆ ತುಂಬಾ ಒಳ್ಳೆ ಬಹುಮಾನ ಕೊಟ್ಟೆ. ನನಗೆ ಹೀಗೆ ಆಗ್ಬೇಕು. ಯಾವ ಹೆಣ್ಣು ಮಾಡದೇ ಇರೋ ತಪ್ಪನ್ನ ನಾನು ಮಾಡ್ದೆ. ಇವಾಗ ನಾನು ಯಾರ ಪಾಲ್ಗೂ ಇಲ್ದೇ ಇರೋ ಹಾಗಾಗೋಗಿದ್ದೀನಿ. ಆ ಕಡೆ ತವ್ರ ಮನೆಗೂ ಹೋಗಕ್ಕಾಗಲ್ಲ, ಈ ಕಡೆ ಗಂಡನ ಮನೆಗೂ ಹೋಗಕ್ಕಾಗಲ್ಲ. ನಿನ್ನ ನಂಬಿ ನಾನು ಬಂದಿದ್ದಕ್ಕೆ ನನಗೆ ಸಾವು ಮಾತ್ರನೇ ಉಳಿದಿರೋದು ಸಿದ್ದು. ಯಾರವಳು ಅಲ್ಲಿದ್ದಾಳಲ್ಲ? ಸೂಸೈಡ್ ಏನಾರು ಮಾಡ್ಕೋತಿದ್ದಾಳ? ಓ ಮೈ ಗಾಡ್. ನಾನ್ ಬಿಟ್ರೆ ನೀನ್ ಲೈಫಲ್ಲಿ ಯಾರು ಇಲ್ಲ ಅಂದೆ ಸಿದ್ದು. ಅಂಥದ್ದು ಇವತ್ತು ನೀನೇ ಕತ್ ಹಿಡ್ದು ಆಚೆ ಹಾಕ್ದೆ. ಈ ಜನ್ಮದಲ್ಲಿ ನಾನು ಬದುಕಿದ್ದು ಸಾಕು. ನಾನು ಮಾಡಿರೋ ಪಾಪಗಳು ಸಾಕು. ನಿನಗೆ ನಾನು ಭಾರ ಆಗ್ಬಾರ್ದು ಅಂತ ಹೊರಟೋಗ್ತಿದ್ದೀನಿ ಸಿದ್ದು. ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದ್ರು ನಾನು ನಿನ್ ಬಗ್ಗೆ ಯೋಚನೆ ಮಾಡ್ತೀನಿ. ನೀನ್ ಹ್ಯಾಪಿ ಆಗಿರ್ಬೇಕು ಸಿದ್ದು. ಗುಡ್ ಬೈ. ಇಷ್ಟು ದಿನಕ್ಕೆ ಕಾಣಿಸ್ಕೊಂಡ್ಯಾ ಸಂಪದ? ನಿನ್ನ ಸಾವು ನನ್ನ ಕೈಯಲ್ಲೇ ಬರ್ದಿದೆ, ಅದಕ್ಕೆ ಕಾಣಿಸ್ಕೊಂಡಿದ್ಯಾ? ಅಷ್ಟಕ್ಕೂ ನೀನೊಬ್ಳು ಹೆಣ್ಣೆನಾ? ನಿನಗೆ ನಾನು ಏನ್ ಕಡಿಮೆ ಮಾಡಿದ್ದೆ ಸಂಪದ? ನಿನ್ನನ್ನು ನೋಡಿದ ಮೊದಲನೇ ಕ್ಷಣದಿಂದ ನಿನ್ನನ್ನು ಪ್ರೀತಿಸಿದೆ. ನೀನ್ ನನ್ನ ಬೆರಳು ಹಿಡ್ಕೊಂಡು ಸಪ್ತಪದಿ ಹಾಕ್ತಿದ್ರೆ 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಅನ್ಕೊಂಡಿದ್ದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡೆ.
ನಮ್ಮಮ್ಮ ನಿನಗೊಂದು ಮಾತು ಹೇಳಿದ್ರು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮನ್ನೇ ಬೈತಿದ್ದೆ. ನೀನು ತೋರ್ಸೋ ಪ್ರೀತಿ ನಿಜ ಅನ್ಕೊಂಡಿದ್ದೆ. ನೀನು ಯಾವ ವಿಷಯದಲ್ಲೂ ನನಗೆದುರು ಮಾತಾಡ್ದೇನೆ ಬಾಯಿ ಬಿಟ್ಟು ನನಗಿದು ಬೇಕು ಅದು ಬೇಕು ಅಂತ ಕೇಳದೆ ಇದ್ರು ನನ್ನಿಷ್ಟನೇ ನಿನ್ನಿಷ್ಟ ಅಂತ ಬದುಕ್ತಿದೀಯ ಅನ್ಕೊಂಡಿದ್ದೆ. ಅದಕ್ಕೆ ನಿನಗಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ನೀನು ಬಂದ ಮೇಲೆ ನನ್ನ ಜೀವನನೇ ಬದಲಾಯಿತು. ನಾನು ಎಂತ ಹುಡುಗಿ ಬೇಕು ಅನ್ಕೊಂಡಿದ್ನೋ ಅಂತ ಹುಡುಗಿನೇ ಸಿಕ್ಕಿದ್ಲು ಅಂತ ಸಂತೋಷ ಪಟ್ಟೆ. ನಮ್ಮ ಪ್ರೀತಿಗೆ ಪ್ರತಿರೂಪ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನನಗಾಗಿದ್ದ ಸಂತೋಷನ ಹೇಳ್ಕೊಳ್ಳೋಕೆ ಆಗ್ಲಿಲ್ಲ. ನಮ್ಮ ಪ್ರೀತಿನ ನನ್ನ ಕೈಗೆ ಎತ್ಕೊಳ್ಳೋವರೆಗೂ ಕೂಡ ನಿನ್ನ ಗಾಜಿನ ಬೊಂಬೆ ತರ ನೋಡ್ಕೊಂಡೆ. ನಾನು ಎಷ್ಟು ಪ್ರೀತಿಸಬಹುದು, ನಿನ್ನ ಎಷ್ಟು ಪ್ರೀತಿಸಬಹುದು ಅಷ್ಟೆಲ್ಲ ಪ್ರೀತಿ ಮಾಡಿದೆ, ಅಷ್ಟು ಪ್ರೀತಿ ಮಾಡಿದೆ. ಕಲ್ಯಾಣಿ ಅನುಪಮ ಅಮ್ಮ ಸೇರಿ ನನ್ನ ಮಗನ್ನ ನನ್ನ ಕೈಯಲ್ಲಿ ಇಟ್ಟಿದ ಕೂಡಲೇ ಆ ಫೀಲಿಂಗ್ ನನಗೀಗ್ಲೂ ನೆನಪಿದೆ. ಆನಂದದಿಂದ ನನಗೆ ಕಣ್ಣೀರು ಬರ್ತಿದ್ರೆ ನೀನು ಸಿದ್ದು ಜೊತೆ ಹೊರಟು ಹೋದೆ ಅಂತ ಗೊತ್ತಾದ ಕೂಡಲೇ ನನಗೇನು ಅರ್ಥನೇ ಆಗ್ಲಿಲ್ಲ. ನಿನ್ ಮುದ್ದಿನ ಹೆಂಡತಿ ಸಂಪದ ಮೀನಾಕ್ಷಮ್ಮನ್ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದ್ದಾಳೆ ಕಣೋ. ಮೇ ಬಿ ಮಗು ನನ್ನ ಕೈಯಲ್ಲಿ ಇದ್ದಿದ್ರಿಂದೇನೋ ನನ್ನ ಎದೆ ಒಡೆದು ಹೋಗ್ಲಿಲ್ಲ. ಆದ್ರೆ ನನ್ನ ಮನಸ್ಸು ಒಡೆದು ಹೋಗಿದೆ ಸಂಪದ. ಅಷ್ಟಕ್ಕೂ ಯಾಕೆ ಹೀಗೆ ಮಾಡಿದೆ? ನನಗೆ ಯಾಕೆ ಮೋಸ ಮಾಡಿದೆ? ನೀನ್ ನನ್ನೇನೋ ಬಿಟ್ಟು ಹೊರಟೋದೆ. ಆದ್ರೆ ಆ ಟೈಮಲ್ಲಿ ನಿನಗೆ ನಮ್ಮ ಮಗು ನೆನಪಾಗ್ಲಿಲ್ವೇನೆ? ಒಂಬತ್ತು ತಿಂಗಳು ಹೊತ್ತಿದ್ಯಾ ತಾನೆ? ಮಗು ಹೊಟ್ಟೆಲಿರ್ಬೇಕಾದ್ರೆ, ಕಾಲಲ್ಲಿ ಒದಿತಿರ್ಬೇಕಾದ್ರೆ ಎಷ್ಟು ಸಂತೋಷ ಪಟ್ಟೆ. ಆ ಸಂತೋಷ, ಮಗು ಮೇಲಿನ ಪ್ರೀತಿ ಎಲ್ಲ ಏನಾಯ್ತು? ಹುಟ್ಟಿದ ಮಗುಗೆ ಎದೆ ಹಾಲು ಕೊಡದೆ ಹೊರಟೋದೆ. ಅಷ್ಟಕ್ಕೂ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿನ್ನನ್ನಿಲ್ಲೇ ಸಾಯಿಸ್ಬೇಕು ಅನಿಸ್ತಾ ಇದೆ. ನಿನ್ನ ಸಾವಿಂದನಾದ್ರೂ ನಿನ್ನ ಹಾಗೆ ತಪ್ಪು ಮಾಡೋರ್ಗೆ ಬುದ್ಧಿ ಬರುತ್ತೆ. ನಿನ್ನ ನನ್ಗೀಗ ತುಂಬಾ ಸಂತೋಷ ಆಗ್ತಿದೆ ರೀ. ವಿಜಯದಶಮಿ ದಿನ ಮನೆ ಪೂರ್ತಿ ಒಂದಾಯ್ತು. ಎಲ್ಲರ ಮಧ್ಯೆ ದೂರ ಕಡಿಮೆ ಆಯ್ತು. ಮುಖ್ಯವಾಗಿ ಅಡ್ಡವಾಗಿರೋ ಗೋಡೆನೂ ಇಲ್ಲ. ಶೌರ್ಯ ಪೂರ್ತಿಯಾಗಿ ಬದಲಾಗಿದ್ದಾನೆ. ಕಲ್ಯಾಣಿನ ಪ್ರೀತಿಯಿಂದ ನೋಡ್ಕೋತಿದ್ದಾನೆ. ಅವರಿಬ್ಬರ ಪ್ರೀತಿಗೆ ಗುರ್ತಾಗಿ ಹೆಣ್ಣೋ ಗಂಡೋ ಮಗು ಆದ್ರೆ
ಅವ್ರ ಮಧ್ಯೆ ಇನ್ಯಾವತ್ತೂ ಮನಸ್ತಾಪ ಬರಲ್ಲ ರೀ. ನಾನಿರೋವರೆಗೂ ಅದನ್ನ ನಡೆಯೋದಕ್ ಬಿಡಲ್ಲ. ಕಲ್ಯಾಣಿ, ಮಗುಗ್ ಹಾಲು ಕುಡಿಸ್ತೀಯಾ? ಇಲ್ಲ ಅಜ್ಜಿ, ನಿದ್ರೆ ಮಾಡ್ತಿದ್ದಾನೆ, ಹೇಳ್ತಿದ್ದ ಹಾಗೆ ಕೊಡ್ತೀನಿ. ಕಲ್ಯಾಣಿ, ನಿನ್ನ ಕಣ್ಣಲ್ಲಿ ಇಂಥ ಸಂತೋಷ ನೋಡಿ ತುಂಬಾ ದಿನ ಆಗಿತ್ತು. ಹೌದು ಅಜ್ಜಿ, ಇಷ್ಟು ದಿನ ನೀವು ಹತ್ರನೇ ಇದ್ರು ತುಂಬಾ ದೂರ ಇದ್ದೀರಾ ಅನ್ನಿಸ್ತಿತ್ತು.